ನಮಸ್ತೆ, ನಾನು ನಿಮ್ಮ ರೇಖಾ ಪ್ರತಾಪ್. ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡೋಣ ಅಂತ. ಯಾಕಂದರೆ ನಮ್ಮನ್ನು ಈ ಥರ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ರೆಕಗ್ನೈಸ್ ಮಾಡಬೇಕು. ಇಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಮನೇಲಿ ಹೌಸ್ ವೈಫ್ ಅಂದರೆ ಏನು ಕೆಲಸ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಕಾಮನ್ ಆಗ ಕೆಲಸ ಎಲ್ಲ ತೋರಿಸೋದು ನನಗೆ ಇಷ್ಟ ಇಲ್ಲ. ಸೊ ಏನಾದರೂ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಅದೊಂದು ಮೆಸೇಜ್ ಹೋಗುತ್ತೆ ಅಂತ. ನಿನ್ನೆ ನನಗೆ ಅದರ ಅನುಭವ ಆಯಿತು. ಏನು ಅಂತಂದರೆ, ಫ್ರೀ ಬಸ್ಸಲ್ಲಿ ಯಾಕೆ ಜನಗಳು ಜಗಳ ಆಡ್ತಾರೆ, ಏನಕ್ಕೆ ಲೇಡೀಸ್ ಅಷ್ಟೊಂದು ಕ್ರೌಡು ಮೇಂಟೈನ್ ಮಾಡ್ತಾರೆ ಅಂತ. ಸೊ ಅದು ನಾನು ನಿಮ್ಮ ಹತ್ರ ಹೇಳ್ಕೊಬೇಕಿತ್ತು. ಹೌದು ಅಲ್ಲ, ಹಂಗೆ ಕ್ರೌಡ್ ಇರುತ್ತೆ, ಹಂಗೆ ಜಗಳನೂ ನಡೆಯುತ್ತೆ, ಅದೇ ಥರ ರ್ಯಾಶ್ ಆಗು ಬಿಹೇವ್ ಮಾಡ್ತಾರೆ. ಸೊ ಅದೊಂದು ನಮ್ಮ ಎಕ್ಸ್ಪೀರಿಯನ್ಸ್. ಅದನ್ನು ನಾವು ನಿಮ್ಮ ಹತ್ರ ಹೇಳ್ಕೊಬೋದು. ಹೌದು, ಈ ಥರ ಎಲ್ಲ ನಡೆಯುತ್ತೆ ಅಂತ. ಅದು ಎಕ್ಸ್ಪೀರಿಯನ್ಸ್ ನನಗೂ ಆಯಿತು, ನೋಡಿದೆ ನನ್ನ ಕಣ್ಣಿಂದ. ಸೊ ಅದನ್ನು ಹೇಳ್ಕೊಂಡ್ರೆ ಅದರಿಂದ ನಾನು ಇವಾಗ ಒಂದು ಕಂಟೆಂಟ್ ಇಟ್ಕೊಂಡೇ ವೀಡಿಯೋ ಮಾಡಬೇಕು, ಟೈಮ್ ಡ್ಯೂರೇಷನ್ ಕಡಿಮೆ ಆದರೂ ಪರವಾಗಿಲ್ಲ ಅಂತ. ಸೊ ಅದಕ್ಕೆ ನಾನಿವತ್ತೊಂದು ಸಣ್ಣ ಸ್ಮಾಲ್ ರೆಸಿಪಿನ ವೀಡಿಯೋ ಮಾಡಿದ್ದೀನಿ ಅಷ್ಟೆ. ಆ ರೆಸಿಪಿನ ಶೇರ್ ಮಾಡ್ತೀನಿ ನೋಡಿ. ಸೊ ಹಂಗಂತ ನಾನು ಕಂಟೆಂಟ್ ಇಲ್ಲದೆ ವೀಡಿಯೋನೇ ಮಾಡಲ್ಲ, ಏನೂ ತೋರಿಸೋದೇ ಇಲ್ಲ ಅಂತಲ್ಲ. ನನಗೇನಾದರೂ ಅನುಭವ ಆಯಿತು, ನಿಮಗೆ ತೋರಿಸ್ಬೇಕು ಅನ್ನಿಸ್ತು, ಅಥವಾ ನಾನು ಡೈಲಿ ರೊಟೀನಲ್ಲಿ ಏನಾದ್ರು ಇತ್ತು ಸ್ಪೆಷಲ್ ಅನ್ನೋದಾದರೆ ಖಂಡಿತವಾಗ್ಲೂ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ರೆಸಿಪಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಸಿಂಪಲ್ ವರ್ಕು, ಬೇಗ ಆಗೋವಂಥದ್ದು, ಮನೇಲಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳೋವಂಥದ್ದು. ಇದು ಚಿಕನ್ ಸುಕ್ಕ ಅಂತ. ಇದಕ್ಕೆ ಧನಿಯಾ, ಒಣಗಿದ ಮೆಣಸಿನ್ಕಾಯಿ, ಕಾಯಿ, ಚಕ್ಕೆ, ಲವಂಗ, ಮೆಣಸು, ಕೆಲವ್ರಿಗೆ ಜೀರಿಗೆ ಬೇಕು ಅನಿಸುತ್ತೆ, ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಸ್ವಲ್ಪ ಎಣ್ಣೆಲಿ ಸಿಮ್ಮಲ್ಲಿ ಹುರ್ಕೊಳ್ಳಿ. ಗಮ್ ಅಂತ ಬರುತ್ತೆ ಸ್ಮೆಲ್ಲು, ಅಲ್ಲಿವರೆಗೂ ಹುರ್ಕೊಂಡ್ರೆ ರುಬ್ಬಿದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದನ್ನು ನೈಸಾಗಿ ಗ್ರೈಂಡ್ ಮಾಡಿಟ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ, ಕರ್ಬೇವಿನ ಸೊಪ್ಪು ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಮಾಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದೆಲ್ಲ ಡೀಪ್ ಫ್ರೈ ಆಗಬೇಕು. ಈರುಳ್ಳಿ ರೋಸ್ಟ್ ಆದಷ್ಟು ಟೇಸ್ಟ್ ಇರುತ್ತೆ. ಅದಾದಮೇಲೆ ಚಿಕನ್ನ ನೀಟಾಗಿ ತೊಳೆದು ಚಿಕನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಮೇಲೆ ಅದರಲ್ಲಿ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ. ಸೊ ನೀರೆಲ್ಲ ಸುಂಡಬೇಕು. ಆ ನೀರೆಲ್ಲ ಡ್ರೈ ಆದಮೇಲೆ ಈ ಥರ ಆಗುತ್ತೆ. ಅದಾದಮೇಲೆ ನೀವು ರುಬ್ಬಿಟ್ಕೊಂಡಿರ್ತೀರಲ್ಲ ಪೇಸ್ಟು, ಸ್ವಲ್ಪ ನೈಸಾಗಿ ರುಬ್ಬಿಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅದನ್ನು ಹಾಕ್ಕೊಳ್ಳಿ. ಗ್ರೇವಿ ಥರ ಬೇಕು ಅಂದರೆ ಗ್ರೇವಿ ಥರ ಮಾಡ್ಕೊಳ್ಳಿ, ಸುಕ್ಕ ಬೇಕು ಅಂದರೆ ಸುಕ್ಕ ಮಾಡ್ಕೊಳ್ಳಿ. ಸುಕ್ಕ ಅಂದರೆ ತುಂಬ ಡ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ, ವಿಡಿಯೋ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.